ಈ ಸ್ವ್ಯಾಗು ಸುಮ್ಮನೆ ಬಂದಿದ್ದಲ್ಲ, ಈ ರೇಂಜು ಸುಮ್ಮನೆ ನಿಲ್ಲೋದಿಲ್ಲ, ಪವರು ಕಟ್ಟಾಗಲ್ಲ. ಪವರಿಸಮ್ಮೇ ಎಲ್ಲ. ಸೊ ಯುವ ಮೂವಿದು ಫಸ್ಟ್ ಸಾಂಗ್ ಇದು, ಒಬ್ಬನೇ ಶಿವ ಒಬ್ಬನೇ ಯುವ ಅಂತ. ಎಲ್ರಿಗೂ ಗೊತ್ತಿದೆ ಆಲ್ರೆಡಿ, ನಾನು ದೊಡ್ಡ ಅಪ್ಪು ಫ್ಯಾನ್ ಅಂತ. ಸೊ ಈ ಸಾಂಗ್ ನೋಡುವಾಗ ನನಗೆ ಬಾಸ್ನೇ ನೋಡ್ದಂಗೆ ಅನ್ನಿಸ್ತು. ಆ್ಯಂಡ್ ಪ್ರತಿಯೊಂದು ಲಿರಿಕ್ಸೇ ಆಗಲಿ ತುಂಬಾ ಅದ್ಭುತವಾಗಿದೆ. ಲಿರಿಕ್ಸು ಯಾರು ಬರೆದ್ರು ಇವಾಗ ನನಗೆ ಗೊತ್ತಿಲ್ಲ. ಸೊ ಆಬ್ವಿಯಸ್ಲಿ ವೀಡಿಯೋ ಆದಮೇಲೆ ಹೋಗಿ ನೋಡ್ತೀನಿ. ಲಿರಿಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಸಂತೋಷ್ ಆನಂದರಾಮ್ ಸರ್ ಅನಿಸುತ್ತೆ 99% ಲಿರಿಕ್ಸ್ ಬರೆದಿರೋದು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಸಂತೋಷ್ ಆನಂದರಾಮ್ ಸರ್ಗಿಂತ ಇನ್ಯಾರು ಬರೆಯೋದಕ್ಕಾಗುತ್ತೆ ಹೇಳಿ. ನಮ್ಮ ಫ್ಯಾನ್ಸ್ಗೆ ಬರೆದಿರೋಂಥ ಸಾಂಗ್ ಇದು. ಪ್ರತಿಯೊಂದು ವರ್ಡು, ಪ್ರತಿಯೊಂದು ಫ್ರೇಝು ಆ್ಯಂಡ್ ಪ್ರತಿಯೊಂದು ಲೈನ್ ನೀವೇನೇ ತೊಗೊಳ್ಳಿ ಸಾಂಗಲ್ಲಿ, ಇಟ್ ಈಸ್ ವೆರಿ ಆ್ಯಪ್ಟ್ ಫಾರ್ ದ ಸಿಚುವೇಶನ್, ಫಾರ್ ದ ಕರೆಂಟ್ ಸಿಚುವೇಶನ್. ಆ್ಯಂಡ್ ಈ ಸಾಂಗ್ ಒಂಥರ ಯುವ ಅವ್ರಿಗೆ ಒಂಥರ ಜೋಶ್ ತುಂಬೋ ಥರನೂ ಅನಿಸುತ್ತೆ. ಆ್ಯಂಡ್ ಫ್ಯಾನ್ಸ್ಗೂ ಜೋಶ್ ತುಂಬ ಥರನೂ ಅನಿಸುತ್ತೆ. ಬಿಕಾಸ್ ಒಂದು ಕಡೆ ಹೇಳ್ತಾರೆ, ಇನ್ಮೇಲೆ ಯುವ ನಿಂತ್ಕೊತಾರೆ ನಮ್ಮ ಜೊತೆ ಅಂತ. ಸೊ ಅದನ್ನು ಕೇಳಿಸ್ಕೊತಿದ್ರೆ ಎಲ್ಲೋ ಮೈ ಜುಮ್ ಅನ್ನುತ್ತೆ. ಎಸ್, ಬಿಕಾಸ್ ಅಪ್ಪು ಫ್ಯಾನ್ಸ್ ನಾವು ಒಂಥರ ಇವಾಗ ನಮಗೆ ಆಬ್ವಿಯಸ್ಲಿ ಅಪ್ಪು ಬಸ್ ಹೋದಾಗಿಂದ ಸ್ವಲ್ಪ ಫ್ಯಾನ್ಸ್ ಸ್ವಲ್ಪ ಡಿಸ್ಪರ್ಸ್ ಆಗೋಗಿದ್ದಾರೆ. ಒಬ್ಬೊಬ್ಬರು ಒಂದು ಕಡೆ ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರನ್ನೆಲ್ಲರೂ ಜೊತೆ ನಿಲ್ಲಿಸೋದಕ್ಕೆ ಯುವರ ಕೈಲಿ ಮಾತ್ರ ಸಾಧ್ಯ ಆಗುತ್ತೆ ಇವಾಗ ಸದ್ಯಕ್ಕೆ. ಸೊ ಯುವರು ಆಲ್ರೆಡಿ ಆ ರೂಟಲ್ಲಿ ಇಳಿದಿದ್ದಾರೆ. ಆಬ್ವಿಯಸ್ಲಿ ಲೇಟ್ ಆಯಿತು. ಆ್ಯಂಡ್ ತುಂಬಾ ಇಷ್ಟ ಆಯಿತು ನಂಗೆ ಸಾಂಗು. ಯಾಕಪ್ಪ ನಾನು ಎನರ್ಜಿ ಕಮ್ಮಿ ಇದೆ ಅಂದರೆ, ಸಾಂಗ್ ಕೇಳಿಸ್ಕೊಂಡ್ಮೇಲೆ ಎಲ್ಲೋ ನಮ್ಮ ಬಾಸ್ ನೆನಪು ಬಂದರು. ಬಿಕಾಸ್ ಫಸ್ಟಲ್ಲಿ ಡಿಸ್ಕ್ಲೇಮರ್ ಕೊಡ್ತಾರೆ, ಯುವ ಇಸ್ ಇಂಜೂರಿಯಸ್, ಯುವ ಇಸ್ ಡೇಂಜರಸ್ ಆರ್ ಇಂಜೂರಿಯಸ್. ಕರೆಕ್ಟಾಗಿ ನೋಡಿಲ್ಲ, ಮತ್ತೆ ನೋಡ್ತೀನಿ. ಸೊ ಆ ಡಿಸ್ಕ್ಲೇಮರ್ ಇಲ್ಲಿ ಹಾಕಿರ್ತೀನಿ, ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ. ಆ ಡಿಸ್ಕ್ಲೇಮರ್ ನೋಡಿದ್ಮೇಲೆ ನಂಗೆ ಅನಿಸ್ತಿರೋದೇನೆಂದರೆ, ಈ ಲಿರಿಕ್ಸಲ್ಲೂ ಅಷ್ಟೇ, ಸಾಂಗ್ ಲಿರಿಕ್ಸಲ್ಲೂ ಅಷ್ಟೇ, ಪಕ್ಕಾ ಲೋಕಲ್ಲು, ಕೆಣಕಕ್ಕೆ ಹೋಗ್ಬೇಡ ಅಂತ ತುಂಬ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ಅರ್ಥ ಆಗೋದೇನೆಂದರೆ, ಈ ಮೂವಿಲಿ ಯುವ ಬಂದ್ಬಿಟ್ಟು ತುಂಬಾ ತುಂಬಾ ಅಗ್ರೆಸಿವ್ ಆ್ಯಂಡ್ ಡೇಂಜರಸ್ ಕ್ಯಾರೆಕ್ಟರ್ ಥರ ಅನ್ನಿಸ್ತದೆ. ದ ಸೇಮ್ ವೇ ಅಪ್ಪು ಅವ್ರದ್ದು ಅಪ್ಪು ಬಾಸ್ದು ಫಸ್ಟ್ ಮೂವಿ, ನಮ್ಮ ಬಾಸ್ ಫಸ್ಟ್ ಮೂವಿ ಅಪ್ಪು ಮೂವಿ ಕೂಡ ತುಂಬಾ ಡೇಂಜರಸ್ ಕ್ಯಾರೆಕ್ಟರ್, ತುಂಬಾ ಯುನೀಕ್ ಕ್ಯಾರೆಕ್ಟರ್, ಪಕ್ಕಾ ಲೋಕಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ದ ಸೇಮ್ ಥಿಂಗ್ ಇಲ್ಲೂ ಕೂಡ ಅದನ್ನೇ ನೋಡೋ ಅಷ್ಟರಲ್ಲಿ ನನಗೆ ತುಂಬಾ ನಮ್ಮ ಬಾಸ್ ನೆನಪು ಬಂದರು. ಇವಾಗ ನಾವು ಅಪ್ಪು ಫ್ಯಾನ್ಸು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀವಿ, ಅದೆಲ್ಲರೂ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ತುಂಬ ಥರ ಮಾತಾಡ್ತಾ ಇದ್ದಾರೆ. ಸೊ ಆ ಥರ ಮಾತಾಡ್ತಿರೋರು ಕೂಡ ಸಾಂಗಲ್ಲಿ ಒಂದು ಲೈನ್ ಬಂದುಬಿಟ್ಟಿದೆ, ಟೀಕೆ ಮಾಡೋರಿಗೆ ಟೀಕೆ ಕಾಸಿರೋದಿಲ್ಲ ಅಂತ. ಸೊ ಸಾಂಗಲ್ಲೆಲ್ಲ ಕೊಟ್ಟು ಬಿಸಾಕಿದ್ದಾರೆ, ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾರ್ಯಾರಿಗೆ ಏನು ಬಿಡಬೇಕು, ಲೆಕ್ಕಾಚಾರ ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಕ್ಲೀನಾಗಿ ಕೊಟ್ಟಿದ್ದಾರೆ ನಮ್ಮ ಸಂತೋಷ್ ಆನಂದ್ ಸರು. ಆ್ಯಂಡ್ ಯುವ ಅವರು ಕೂಡ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಆಡಿದ್ದಾರೆ. ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್, ಇಟ್ ಈಸ್ ಡೆಬ್ಯೂ ಮೂವಿ. ಒಂದು ಡೆಬ್ಯೂ ಮೂವಿಗೆ ಇಷ್ಟು ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ಸಾಂಗ್ ಸೈಡ್ಗಿಟ್ರೆ, ಸಾಂಗಲ್ಲಿ ಬರುವಂಥ ಸ್ಟಿಲ್ಸೇ ಆಗಲಿ ಆ್ಯಂಡ್ ಇವತ್ತು ಬಂದಿರೋಂಥ ಪೋಸ್ಟರ್ಸೇ ಆಗಲಿ, ನಾನು ಇವತ್ತು ವೀಡಿಯೋ ಮಾಡ್ತಾ ಇರಲಿಲ್ಲ, ಬಟ್ ಈ ಪೋಸ್ಟರ್ಸ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ತುಂಬಾ ಒಂಥರ ಯೂನೀಕಾಗಿ ಅನ್ನಿಸ್ತು. ಆ್ಯಂಡ್ ದ ಲುಕ್ಸ್ ಈಸ್ ವೆರಿ ಸ್ವ್ಯಾಗಿ ಆ್ಯಂಡ್ ಕರಿಷ್ಮಾ ಅಂತ ಹೇಳ್ಬೋದು. ಸ್ಟನ್ನಿಂಗ್ ಆಗಿದೆ ಲುಕ್ಸ್ ತುಂಬಾ. ಯಾರ್ಯಾರು ಯುವ ಅವ್ರ ಫಸ್ಟ್ ಲುಕ್ ಟೀಸರ್ ಬಂದಾಗಿಂದ ತುಂಬ ಜನರು ಯುವ ಏನು ನಾರ್ಮಲ್ ಎಲ್ಲರೂ ಬೆಳೆಸ್ದಂಗೆ ಗಡ್ಡ ಬೆಳೆಸ್ಕೊಂಡು ಲಾಂಗ್ ಏರ್ ಬೆಳೆಸ್ಕೊಂಡು ಫಸ್ಟ್ ಮೂವಿ ಮಾಡಿಬಿಡ್ತವ್ರೆ ಅಂತ. ಸೊ ನೀವು ಕರೆಕ್ಟಾಗಿ ನೋಡಿದ್ರೆ ಗಡ್ಡ ಮತ್ತು ಲಾಂಗ್ ಏರ್ ಬಂದ್ಬಿಟ್ಟು ಏನು ಇವಾಗ ಹೊಸ್ದಾಗೇನು ಮಾಡ್ತಾ ಇಲ್ಲ, ಆ ಜಮಾನಿಂದನೇ ಎಲ್ಲರೂ ಮಾಡ್ಕೊಂಬಂದಿದ್ದಾರೆ. ಸೊ ಇಟ್ ಈಸ್ ಇಸ್ ಪರ್ಸ್ನಲ್ ಚಾಯ್ಸ್. ಆ್ಯಂಡ್ ಯಾರು ಯಾವ ಥರ ಲುಕ್ ಮಾಡ್ಕೊಬೇಕು, ಯಾವ ಮೂವಿಗೆ ಯಾವ ಥರ ಲುಕ್ ಇಡಬೇಕು ಅನ್ನೋದು ಅದು ಡೈರೆಕ್ಟರ್ಸ್ ಚಾಯ್ಸ್. ಸೊ ನಾವು ಏನು ಅದರಲ್ಲಿ ಮಾತಾಡೋದಿಲ್ಲ, ಓಕೆನಾ. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮಿಬ್ಬರದ್ದು ಅದರಲ್ಲಿ ಏನು ಕೆಲಸ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಲುಕ್ಸ್ ಬಗ್ಗೆ ಮಾತಾಡೋರು ಎಲ್ರಿಗೂ ಇವತ್ತು ಹೋಲ್ಸೇಲಾಗೇ ತುಂಬಾ ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ದಾರೆ, ವೆರಿ ಸೈಲೆಂಟ್ಲಿ. ಬಿಕಾಸ್ ನಮಗೂ ಗೊತ್ತಿರಲಿಲ್ಲ, ಎಲ್ಲ ಫ್ಯಾನ್ಸ್ಗೂ ಗೊತ್ತಿರಲಿಲ್ಲ ಈ ಥರ ಪೋಸ್ಟರ್ಸ್ ಬಿಡ್ತಾವ್ರೆ ಅಂತ. ಇವತ್ತು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಆ ಪೋಸ್ಟರ್ಸ್ ಅಂತೂ ಒಂದೊಂದು ಸೂಪರಾಗಿದೆ. ಇಲ್ಲಿ ಬರ್ತಾ ಇರುತ್ತೆ ನೋಡಿ, ಇಲ್ಲೋ ಒಂದೊಂದು ಪೋಸ್ಟರ್ ತುಂಬಾ ಅದ್ಭುತವಾಗಿ ತುಂಬಾ ಸೂಪರಾಗಿದ್ದಾವೆ. ಆ್ಯಂಡ್ ಲುಕ್ ಬಗ್ಗೆ ಮಾತಾಡೋಂಗೆ ಇಲ್ಲ ಗುರು, ಲುಕ್ ಅಂತೂ ಸೂಪರಾಗಿದೆ. ಯುವರ್ ಲುಕ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ ಈ ಮೂವಿಯಲ್ಲಿ. ಆ್ಯಂಡ್ ಈಸ್ ಲುಕಿಂಗ್ ವೆರಿ ಸ್ಟನ್ನಿಂಗ್. ಆ್ಯಂಡ್ ಐ ಥಿಂಕ್ ಒಂದು ಒಳ್ಳೆ ಫ್ಯಾನ್ ಬೇಸ್ ಬಿಲ್ಡ್ ಮಾಡ್ಕೊತಾರೆ ಯೂತಲ್ಲಿ ಅಂತ. ಬಿಕಾಸ್ ಇಟ್ ಈಸ್ ಅನ್ ಎನರ್ಜೆಟಿಕ್ ಮೂವಿ, ಪಕ್ಕಾ ಲೋಕಲ್ ಮೂವಿ, ಪಕ್ಕಾ ಮಾಸ್ ಮೂವಿ. ಆ್ಯಂಡ್ ಸಂತೋಷ್ ಆನಂದ್ ಸರ್ ಬಗ್ಗೆ ಮಾತಾಡೋಂಗೆ ಎಲ್ಲ, ಅಲ್ಲಲ್ಲಿ ಒಳ್ಳೊಳ್ಳೆ ಡೈಲಾಗ್ಸ್ ಹಾಕಿರ್ತಾರೆ. ಆ್ಯಂಡ್ ಯುವರ್ ಡೆಬ್ಯೂ ಮೂವಿ, ಸೊ ಎಲ್ಲ ನ್ಯೂಟ್ರಲ್ ಆಡಿಯನ್ಸ್ಗೂ ಇಷ್ಟ ಆಗೋ ಥರ ಒಂದು ಸ್ಕ್ರಿಪ್ಟ್ ಮಾಡಿರ್ತಾರೆ. ಸೊ ಮೂವಿ ಆ್ಯಂಡ್ ಸಾಂಗ್ನ ಸೈಡ್ಗಿಟ್ರೆ, ನಿಮಗೆ ಇವತ್ತು ಬಿಟ್ಟಿರೋಂಥ ಪೋಸ್ಟರ್ಸ್ ಬೇಕು ಅಂದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಟ್ವಿಟರ್ ಪೋಸ್ಟ್ ಲಿಂಕ್ ಹಾಕಿರ್ತೀನಿ. ಆ ಪೋಸ್ಟಲ್ಲಿ ಪ್ರತಿಯೊಂದು ಕೌಂಟೌನ್ ಪೋಸ್ಟರ್ಸ್ ಎಲ್ಲದು ಇದ್ದಾವೆ. ಹೋಗ್ಬಿಟ್ಟು ಯಾರ್ಯಾರಿಗೆ ಬೇಕೋ ಡೌನ್ಲೋಡ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ. ಆ್ಯಂಡ್ ಸಾಕು, ನನ್ನ ವಿಡಿಯೋ ಇಷ್ಟು ನೋಡಿರೋದು ಸಾಕು. ಹೋಗ್ಬಿಟ್ಟು ಸಾಂಗ್ನ ಮತ್ತೆ ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಎಲ್ರಿಗೂ ಶೇರ್ ಮಾಡಿ.
ಸಾಂಗ್ನ ಆದಷ್ಟು ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೆ ರೀಚ್ ಮಾಡಿಸಿ, ಎಲ್ಲ ನ್ಯೂಟ್ರಲ್ ಫ್ಯಾನ್ಸ್ಗೆ ರೀಚ್ ಮಾಡಿಸಿ, ಆ್ಯಂಡ್ ಎಲ್ಲ ರಾಜವಂಶ ಫ್ಯಾನ್ಸ್ಗೆ ರೀಚ್ ಮಾಡಿಸಿ, ಆ್ಯಂಡ್ ಲಾಸ್ಟಿಗೆ ಹೇಳಬೇಕು ಅಂದರೆ ಎಲ್ಲ ಕನ್ನಡಿಗರಿಗೆ ರೀಚ್ ಮಾಡಿಸಿ. ಬಿಕಾಸ್ ಹೊಸೊಬ್ಬರು ಬೆಳಿಬೇಕು, ಆ್ಯಂಡ್ ಆಬ್ವಿಯಸ್ಲಿ ನಾವು ಅಪ್ಪು ಫ್ಯಾನ್ಸ್ ಅಂತೂ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅವ್ರಿಗೆ. ಬಿಕಾಸ್ ನಮಗೊಂದು ಎಲ್ಲೋ ಒಂದು ಕೊರತೆ ಇದೆ, ಆ್ಯಂಡ್ ಆ ಕೊರತೆನ ತುಂಬಿಸೋದಕ್ಕೆ ನಮ್ಗೆ ಅನ್ನಿಸ್ತಿರೋದು ಇವಾಗ ಯುವರ್ ಕೆಯಲ್ಲಿ ಸಾಧ್ಯ. ಸೊ ಆಬ್ವಿಯಸ್ಲಿ ನಿಧಾನಕ್ಕೆ ನಮಗೂ ಒಂಥರ ಹೊಡಿಯೋಸೆ ಎಂಟಿ ಸ್ಪೇಸ್ ಫಿಲ್ ಆಗುತ್ತೆ ಅಂತ ಎಲ್ಲ ಥರ ಲಕ್ಷಣಗಳು ನಂಗೆ ಕಾಣಿಸ್ತಾ ಇದೆ. ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಅಪ್ಪು ಬಾಸ್ ಜೊತೆ ಕಂಪೇರ್ ಮಾಡ್ಕೊಳೋದು ಬೇಡ, ಬಿಕಾಸ್ ಅಪ್ಪು ಬಾಸ್ ಅಂತೂ ಅವ್ರ ಬಾಸ್ ಅಷ್ಟೇ, ಅವರು ಈಸ್ ಅ ಲೆಜೆಂಡ್ರಿ ಡ್ಯಾನ್ಸರ್. ಸೊ ಕಂಪ್ಯಾರಿಸನ್ ಬೇಡ, ಡ್ಯಾನ್ಸ್ ಚೆನ್ನಾಗಿದೆ, ಲುಕ್ಸ್ ಅಂತೂ ಸೂಪರ್ ಆಗಿದೆ, ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಲಿರಿಕ್ಸ್ ಚೆನ್ನಾಗಿದೆ, BGM ಚೆನ್ನಾಗಿದೆ. ಸೊ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದ ಸೆಕೆಂಡ್ ಸಾಂಗ್. ಆ್ಯಂಡ್ ಆ್ಯಕ್ಚುಲಿ ನನಗೆ ಫುಲ್ ಫ್ಲೆಡ್ಜ್ ಟೀಸರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಫಸ್ಟ್ ಲುಕ್ ಟೀಸರ್ ಅದು, ಅದರಲ್ಲಿ ಆಬ್ವಿಯಸ್ಲಿ ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ ಅದು. ಸೊ ಫುಲ್ ಟೀಸರ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದೊಳ್ಳೆ ಡ್ಯುಯೆಟ್ ಸಾಂಗ್ ಇಟ್ಟಿರ್ಬೋದು ಮೂವಿಯಲ್ಲಿ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಇದಂತೂ ಡ್ಯಾನ್ಸ್ ನಂಬರ್ ಆಯಿತು, ಒಳ್ಳೆ ಪಕ್ಕಾ ಮಾಸ್ ನಂಬರ್ ಆಯಿತು. ನೆಕ್ಸ್ಟ್ ಡ್ಯುಯೆಟ್ ಸಾಂಗ್ ಬರ್ಬೋದು, ಲೈಕ್ ಊರಿಗೊಬ್ಬ ರಾಜ. ನೋಡೋಣ, ನೋಡ್ಬಿಟ್ಟು ವೆಯ್ಟ್ ಮಾಡೋಣ ಅದೇನಾಗುತ್ತೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜಯ, ಸೈನಿಂಗ್ ಆಫ್.